ವೀಕ್ಷಕರೇ, ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಕಾಲಕ್ರಮೇಣ ನಮಗೆ ಅಕ್ಕಿ ಸಿಗ್ತಾ ಇಲ್ಲ ಅಂತ ಹೇಳಿ 5 ಕೆಜಿ ಅಕ್ಕಿ, ಇನ್ನು 5 ಕೆಜಿ ಅಕ್ಕಿಯ ಬದಲಾಗಿ ದುಡ್ಡನ್ನು ಕೊಡಲಿಕ್ಕೆ ಒಬ್ಬೊಬ್ಬ ಸದಸ್ಯರಿಗೆ 180 ರೂಪಾಯಿ ಕೊಡುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತು. ಅದು ಸುಮಾರು ಒಂದಷ್ಟು ತಿಂಗಳುಗಳ ಕಾಲ ಮುಂದುವರಿಯಿತು. ಆದರೆ ಅದಾದ ಮೇಲೆ ರಾಜ್ಯ ಸರ್ಕಾರವೇ ಹೇಳಿಕೊಂಡ ಹಾಗೆ ಈಗ ನಮಗೆ ಅಕ್ಕಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ, ಹಾಗಾಗಿ ನಾವು ಅಕ್ಕಿಯನ್ನು ವಿತರಿಸ್ತೀವಿ ಅನ್ನುವ ರೀತಿಯಲ್ಲಿ ಆ 10 ಕೆಜಿ ಅಕ್ಕಿಯನ್ನು ಕೊಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಯಿತು. ಆದರೆ ನಿಜಕ್ಕೂ ಈಗ ಈ ಸಂದರ್ಭಕ್ಕೆ ಯಾರ್ಯಾರಿಗೆ 10 ಕೆಜಿ ಅಕ್ಕಿ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲೂ ಕೂಡ 10 ಕೆಜಿ ಅಕ್ಕಿ ಸಿಗ್ತಾ ಇಲ್ಲ, ಬದಲಾಗಿ 7 ಕೆಜಿ 8 ಕೆಜಿ ಕೊಡ್ತಾ ಇದ್ದಾರೆ. ಅದು ಒಂದು ಭಾಗ. ಮಗದೊಂದು ಕಡೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬಡವರಿಗೆ ಕೊಡಲಿಕ್ಕೆ ಪ್ರಮುಖ ಮಾನದಂಡ ಯಾವುದು? BPL ಕಾರ್ಡ್. ಆದರೆ ಇವತ್ತು ಇದೇ BPL ಕಾರ್ಡ್ ಸಿಕ್ಕಾಪಟ್ಟೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಏನಂದರೆ, ಸಾಕಷ್ಟು ಕಡೆಗಳಲ್ಲಿ ಅನರ್ಹ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ ಹೋಗಿ ಅರ್ಹ ಫಲಾನುಭವಿಗಳ ಹೆಸರುಗಳನ್ನು BPL ಕಾರ್ಡ್ನಿಂದ ತೆಗೆದುಹಾಕಲಾಗ್ತಾ ಇದೆ. ಬಡವರನ್ನು BPL ಕಾರ್ಡ್ನಿಂದ APL ಕಾರ್ಡ್ಗೆ ಬದಲಾವಣೆ ಮಾಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬರೀ ಆರೋಪವಲ್ಲ, ಒಂದಷ್ಟು ಜನ ಬಂದು ತಮ್ಮ ನೋವನ್ನು, ತಮ್ಮ ಗೋಳನ್ನು ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಗ್ಯಾರಂಟಿ ಸರ್ಕಾರದಿಂದ ಬಡವರ ಮೇಲೆ ಗ್ಯಾರಂಟಿಯಾಗಿ ಹೊಡೆತ ಬೀಳ್ತಾ ಇದೆ. ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಸರ್ಕಾರ ಹೊಡೆತ ಕೊಡ್ತಾ ಇದೆ. ಆರ್ಥಿಕ ಹೊರೆಯನ್ನು ತಪ್ಪಿಸೋದಕ್ಕೆ ಬಡವರ ಹೊಟ್ಟೆ ಮೇಲೆ ಹೊಡಿತಾ ರಾಜ್ಯ ಸರ್ಕಾರ ಅನ್ನುವ ಪ್ರಶ್ನೆಯನ್ನು ಈಗ ಹುಟ್ಟುಹಾಕಿರುವಂಥದ್ದು. BPL ಕಾರ್ಡ್ ರದ್ದತಿ ಮಾಡುವ ಪ್ರಕ್ರಿಯೆ ಆರಂಭ ಮಾಡಿರುವಂಥದ್ದು ಆಹಾರ ಇಲಾಖೆ. ಒಂದಷ್ಟು ಮಾನದಂಡಗಳನ್ನು ಕೊಟ್ಟು ಅದರ ಆಧಾರದ ಮೇಲೆ BPL ಕಾರ್ಡ್ಗಳನ್ನು ಇವರು ರದ್ದು ಮಾಡ್ತಾ ಇದ್ದಾರೆ. BPL ಕಾರ್ಡ್ ರದ್ದಾಗ್ತಾ ಇಲ್ಲ, ಬದಲಾಗಿ APL ಆಗಿ ಚೇಂಜ್ ಆಗ್ತಾ ಇದೆ. ಆದರೆ ಇದು ಎಷ್ಟೋ ಜನ ಬಡವರಿಗೆ ತೊಂದರೆಯನ್ನು ಉಂಟು ಮಾಡಿದೆ. ಗ್ಯಾರಂಟಿ ಸರ್ಕಾರದಿಂದ ಬಡವರ ಮೇಲೆ ಗ್ಯಾರಂಟಿ ಹೊಡೆತ. ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ರಾಜ್ಯ ಸರ್ಕಾರ ಹೊಡೆತ ಕೊಡ್ತಾ ಇದೆ. ಆರ್ಥಿಕ ಹೊರೆಯನ್ನು ತಪ್ಪಿಸಿಕೊಳ್ಳೋದಿಕ್ಕೆ ಬಡವರ ಮೇಲೆ ಗ್ಯಾರಂಟಿ ಹೊಡೆತ ಬಿದ್ದಿದೆ. ನೋಡಿ, ಈಗ BPL ಕಾರ್ಡ್ ರದ್ದತಿ ಮಾಡುವ ಪ್ರಕ್ರಿಯೆಯನ್ನು ಆರಂಭ ಮಾಡಿರುವಂಥದ್ದು ಆಹಾರ ಇಲಾಖೆ. ಇದುವರೆಗೂ ಲಕ್ಷಾಂತರ BPL ಕಾರ್ಡ್ಗಳು ರದ್ದಾಗಿದ್ದಾವೆ, ಅಮಾನತ್ತಾಗಿರುವಂಥದ್ದು. ಅನರ್ಹ ಫಲಾನುಭವಿಗಳನ್ನು ಪತ್ತೆ ಹಚ್ಚುವ ಭರದಲ್ಲಿ ಅರ್ಹ ಫಲಾನುಭವಿಗಳ ಕಾರ್ಡುಗಳನ್ನು ರದ್ದು ಮಾಡಿರುವಂಥದ್ದು ಆಹಾರ ಇಲಾಖೆ. ಈ ಕ್ರಮದಿಂದ ಲಕ್ಷಾಂತರ ಫಲಾನುಭವಿಗಳ ಹೊಟ್ಟೆಗೆ ತಣ್ಣೀರು ಬಿದ್ದಿರುವಂಥದ್ದು. ನೋಡಿ, ರಾಜ್ಯ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ BPL ಕಾರ್ಡ್ ಹೊಂದಿರತಕ್ಕಂಥವರಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಪ್ರಕಟಣೆಯನ್ನು ಕೊಟ್ಟರು, ಅದರ ಗ್ಯಾರಂಟಿಯನ್ನು ಕೊಟ್ಟರು ಎಲೆಕ್ಷನ್ಗೆ ಹೋಗೋದಕ್ಕೂ ಮುಂಚಿತವಾಗಿ. ಆ ಸಂದರ್ಭದಲ್ಲಿ ಈ BPL ಕಾರ್ಡ್ಗಳನ್ನು ರದ್ದು ಮಾಡುವ ವಿಚಾರವನ್ನು ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡಿರಲಿಲ್ಲ. ಎಲೆಕ್ಷನ್ ಗೆದ್ದರು. ಸುಮಾರು 1-1.5 ವರ್ಷಗಳ ಕಾಲ ಬಹಳ ಕ್ಲೀನಾಗಿ ಇವರು ಎಷ್ಟು BPL ಕಾರ್ಡ್ಗಳಿದ್ವೋ ಅಷ್ಟು BPL ಕಾರ್ಡ್ಗಳಿಗೆ ಅಕ್ಕಿಯನ್ನು ವಿತರಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಬರೀ ಅಕ್ಕಿ ವಿಚಾರ ಮಾತ್ರವಲ್ಲ ವೀಕ್ಷಕರೇ, ಗೃಹಲಕ್ಷ್ಮಿಯೂ ಸಹ BPL ಆಧಾರದ ಮೇಲೆಯೇ ಬರೋದು. BPL ಕಾರ್ಡ್ ಆಧಾರದ ಮೇಲೆಯೇ ಗೃಹಲಕ್ಷ್ಮಿ ದುಡ್ಡು ಸಹ ಬರೋದು. ಆದರೆ ಈಗ ಅಂಥ BPL ಕಾರ್ಡ್ಗಳನ್ನೇ ರಾಜ್ಯ ಸರ್ಕಾರ ರದ್ದುಗೊಳಿಸ್ತಾ ಇದೆ.